ಜಯತ್ಯಸಂಖ್ಯೋರು ಬಲಾಂಬುಪೂರಃ ಗುಣೋಚ್ಚರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ ಕರ್ಮಣ ವರ್ತತೆ ಯೋ ನ ಕನೀಯಾಂಶ್ಚ ಕರ್ಮಣ ನಿರನಿಷ್ಠಃ ಸನಃ ಪಾತು ನಿರವದ್ಯೋ ಹಯಾನನಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಹರಯೇ ನಮಃ. ನಾವು ಕಾಲಗಳಲ್ಲಿ ಭಗವಂತ ವಿಶಿಷ್ಟವಾದಂತಹ ಸಾಧನೆಯ ಅರ್ಹತೆಯನ್ನು ಇಟ್ಟಿದ್ದಾನೆ ಅಂತ ತಿಳ್ಕೊಂಡಿದ್ದೇವೆ. ಅಂತಹ ಕಾಲಗಳಲ್ಲಿ ಅತ್ಯಮೂಲ್ಯವಾದಂತಹ ವಿಶಿಷ್ಟವಾದ ಸಾಧನೆಯನ್ನು ತಂದುಕೊಡತಕ್ಕಂತಹ ಕಾಲ ಅಂದರೆ ಅಧಿಕ ಮಾಸ ಎಂಬುದನ್ನು ನಾವು ಕೇಳಿದ್ದೇವೆ. 33 ತಿಂಗಳಿಗೆ ಬರತಕ್ಕಂತಹ ಈ ಒಂದು ಮಾಸ ಎಂಬತಕ್ಕಂಥದ್ದೇನಿದೆ ಅಧಿಕ ಮಾಸ, ಇದು ನಮಗೆ ಸಾಧನೆಗೋಸ್ಕರವಾಗಿಯೇ ಭಗವಂತ ಮೀಸಲಾಗಿಟ್ಟ ಅಂತೆ. ಯಾಕೆಂದರೆ ಅದು ಮಲವಾಗಿತ್ತು, ಅದನ್ನು ಪರಿಹಾರ ಮಾಡಿ ಅದಕ್ಕೊಂದು ಕಾಂತಿ ಕೊಟ್ಟು ತಾನೇ ನಿಯಾಮಕನಾಗಿದ್ದುಕೊಂಡು ನಮಗೊಂದು ಸಾಧನೆಗಾಗಿ ಮೀಸಲಾಗಿಟ್ಟ. ಹಾಗಾಗಿ ಅಂತಹ ಕಾಲದಲ್ಲಿ ಬೇರೆ 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 ವಿಧವಾಗಿರತಕ್ಕಂತಹ ಸಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ವಿಶೇಷವಾಗಿ ಅಧಿಕ ಮಾಸದ ಒಂದು ತಿಂಗಳು ನಾನಾ ವಿಧವಾಗಿರತಕ್ಕಂಥ ವ್ರತಗಳನ್ನು ಮಾಡಬೇಕಂತೆ. ಜೀವಮಾನದಲ್ಲಿ ದೊಡ್ಡ ದೊಡ್ಡ ವ್ರತಗಳನ್ನು ಹೇಳ್ತಾರೆ ಮಾಡಬೇಕು ಅಂತ, ದೊಡ್ಡ ದೊಡ್ಡ ಫಲ ಹೇಳ್ತಾರೆ. ಬಹಳ ಕಷ್ಟ ಕೆಲವೊಂದೆಲ್ಲ, ದೀರ್ಘಕಾಲದ ವ್ರತಗಳೆಲ್ಲ ದೊಡ್ಡ ದೊಡ್ಡ ವ್ರತದ ಫಲವನ್ನು ಕೂಡ ಪಡೆಯಬಹುದು ಅಂತ ಹೇಳ್ತಾರೆ. ದುಸ್ಸಪ್ತಂ ಚೈವ ದಾರಿದ್ರ್ಯಂ ದುಷ್ಕೃತಂ ತ್ರಿವಿಧಂ ಯತ್ ತತ್ಸರ್ವಂ ವಿಲಯಂ ಯಾತಿ ಕೃತೇಶಿ ಪುರುಷೋತ್ತಮೇ. ದುಸ್ವಪ್ನ, ದಾರಿದ್ರ್ಯ, ದುಷ್ಕೃತ, ಈ 3 ವಿಧವಾಗಿರತಕ್ಕಂಥದ್ದು ಅನಿಷ್ಟ ಅಂತ ಕರೀತೇವೆ. ಜೀವನದಲ್ಲಿ ಬರತಕ್ಕಂಥ ಈ 3 ವಿಧವಾದ ಅನಿಷ್ಟಗಳು ಕೂಡ ಅಧಿಕ ಮಾಸದ ವ್ರತವನ್ನು ನಾವು ಆಚರಣೆ ಮಾಡಿದೆವು ಅಂತಾದರೆ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ಪುರುಷೋತ್ತಮಸ್ಯ ವೃತಿನಃ ಯತ್ರ ಯತ್ರ ವಸಂತಿ ಚ ಭೂತ ಪ್ರೇತ ಪಿಶಾಚಾದ್ಯಾ ನತಿಷ್ಠಂತಿ ತದಗ್ರತಃ. ಯಾರು ಅಧಿಕ ಮಾಸ ವ್ರತವನ್ನು ನಿಷ್ಠೆಯಿಂದ ಮಾಡ್ತಾರೋ ಅವರ ಎದುರಲ್ಲಿ ಯಾವ ಭೂತ ಪ್ರೇತ ದುಷ್ಟ ಶಕ್ತಿಗಳು ಯಾವುದು ನಿಲ್ಲಲಿಕ್ಕೆ ಸಮರ್ಥ ಆಗುವುದಿಲ್ಲ, ಎಲ್ಲವೂ ಓಡಿ ಹೋಗ್ತಾವೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಧನ ಧಾನ್ಯ ಪಶು ವ್ರಾತ ಪುತ್ರ ಪೌತ್ರ ಯಶಸ್ಕರಂ ವಂದ್ಯಾವಂದ್ಯತ್ವ ಶಮನಂ ಅವೈದವ್ಯಕರಂ ಸ್ತ್ರೀಯ ರಾಜ್ಯಪದಂ ರಾಜ್ಯಭ್ರಷ್ಟಸ್ಯ ಚಿಂತಿತಾರ್ಥಕರಂ ನೃಣಾಂ. ಹೀಗೆ ಅನೇಕ ವಿಧವಾಗಿರತಕ್ಕಂಥ ಬೇರೆ ಬೇರೆ ಅಧಿಕ ಮಾಸದ ಆಚರಣೆ ಮಾಡಿದರೆ ಧನ ಧಾನ್ಯ ಪಶು ಪುತ್ರ ಪೌತ್ರ ಇವುಗಳೆಲ್ಲ ಪ್ರಾಪ್ತಿಯಾಗ್ತದೆ, ಕೀರ್ತಿ ಪ್ರಾಪ್ತಿಯಾಗ್ತದೆ. ಸ್ತ್ರೀಯರಿಗೆ ಮಕ್ಕಳಾಗದವರಿಗೆ ಮಕ್ಕಳಾಗ್ತದೆ, ಬಂಜತನ ಹೋಗ್ತದೆ, ವೈಧವ್ಯ ಬರದ ರೀತಿಯಲ್ಲಿ ರಕ್ಷಣೆಯನ್ನು ಮಾಡ್ತದೆ, ರಾಜ್ಯ ಭ್ರಷ್ಟರಾದರೆ ಮತ್ತೆ ರಾಜ್ಯ ಪ್ರಾಪ್ತಿಯಾಗ್ತದೆ. ಹೀಗೆಲ್ಲ ಅನೇಕ ವಿಧವಾಗಿರ್ತಕ್ಕಂತಹ ಫಲ ಅಧಿಕ ಮಾಸದಲ್ಲಿ ಬರ್ತದೆ ಅಂತ ಹೇಳ್ತಾರೆ. ಆ ಸ್ಕಂದ ಪುರಾಣದಲ್ಲಿ ಭಗವಂತ ಹೇಳ್ತಕ್ಕಂತಹ ಮಾತು, ಈ ಅಧಿಕ ಮಾಸ ಬಂದಾಗ, ಈ ಸಂಕ್ರಾಂತಿ ಇಲ್ಲದಂತಹ ಈ ಒಂದು ಮಾಸ ಬಂದಾಗ ವಿಶಿಷ್ಟವಾಗಿರ್ತಕ್ಕಂಥ ಕೆಲವೊಂದು ವ್ರತಗಳನ್ನು ಮಾಡಿ ಅಂತ. ಅದರಲ್ಲೊಂದು ವ್ರತ ಹೇಳ್ತಾರೆ, ಕೃಷ್ಣ ಪಕ್ಷದ ಚತುರ್ದಶಿ, ನವಮಿ, ಅಷ್ಟಮಿ, ಈ 3 ದಿವಸ ಪುರುಷೋತ್ತಮನ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಆರಾಧನೆ ಮಾಡಬೇಕಂತೆ. ಅಂದರೆ ಕಲಶ ಇಟ್ಟು ಪೂಜೆ ಮಾಡಿ ಅಭಿಷೇಕ ಮಾಡಿ ಪುರುಷೋತ್ತಮನ ಅನುಗ್ರಹ ಪಡೆದುಕೊಳ್ಳಿಕ್ಕೆ ಬೇಕಾಗಿರತಕ್ಕಂಥ ಪೂಜೆ, ಅದನ್ನು ಬಹಳ ವಿಸ್ತಾರವಾಗಿ ಸ್ಕಾಂದ ಪುರಾಣದಲ್ಲಿ ಹೇಳ್ತಾರೆ. ಏಕ ಭೋಜನ, ನಕ್ತವ್ರತ, ಈ ರೀತಿಯಾಗಿರತಕ್ಕಂತಹ ಬೇರೆ ಬೇರೆ ವಿಧವಾಗಿರತಕ್ಕಂತಹ ವ್ರತಗಳನ್ನು ಕೂಡ ಆ ಪುರುಷೋತ್ತಮ ಮಾಸದಲ್ಲಿ ಹೇಳ್ತಾರೆ. ಅಧಿಕ ಮಾಸದಲ್ಲಿ ವಿಶಿಷ್ಟವಾಗಿ ಒಂದು ವ್ರತ ಇದೆ, ಅದು ಬಹಳ ಪುಣ್ಯವನ್ನು ಕೊಡುವಂಥದ್ದು, ಬಹಳ ಸುಲಭ, ಪ್ರತಿಯೊಬ್ಬರೂ ಮಾಡಬಹುದು. ಅದು 33 ಅಪೂಪ ದಾನಗಳು ಅಂತ ಹೇಳ್ತಾರೆ. ಆ 33 ಅಪೂಪ ದಾನಗಳು ಏನಿದೆ ಅದು ಬಹಳ ಪುಣ್ಯವನ್ನು ಕೊಡತಕ್ಕಂಥದ್ದು ಅಂತ. ಆ ಅಪೂಪ ದಾನವನ್ನು ಅಧಿಮಾಸೇತು ಸಂಪ್ರಾಪ್ತೆ ಗುಡಸರ್ಪಯುತಾನಿ ಚ ತ್ರಯತ್ರಿಂಶದಪೂಪಾನಿ ದಾತವ್ಯಾನಿ ದಿನೇ ದಿನೇ. 33 ಅಪೂಪಗಳನ್ನು ದಾನವನ್ನು ಮಾಡಬೇಕಂತೆ. ಆ ದಾನವನ್ನು
ಮಾಡುವಾಗ ಆ 33 ಅಪೂಪಗಳಲ್ಲಿ ಭಗವಂತನ 33 ರೂಪಗಳನ್ನು ಕೂಡ ಹೇಳ್ತಾರೆ ಶಾಸ್ತ್ರದಲ್ಲಿ. ಅಂತಹ ವಿಷ್ಣು, ಸಹಸ್ರಾಂಶು, ಈ ರೀತಿಯಾಗಿರತಕ್ಕಂತಹ ಬೇರೆ ವಿಷ್ಣು, ಜಿಷ್ಣು, ಮಹಾವಿಷ್ಣು, ಹರಿ, ಕೃಷ್ಣ, ಅಧೋಕ್ಷಜ, ಕೇಶವ, ಮಾಧವ, ರಾಮ, ಅಚ್ಯುತ, ಪುರುಷೋತ್ತಮ, ಗೋವಿಂದ, ಈ ರೀತಿಯಾಗಿ 33 ಭಗವಂತನ ರೂಪಗಳನ್ನು ಅಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅಂತಹ ವಿಶಿಷ್ಟವಾಗಿರತಕ್ಕಂತಹ ಅಪೂಪವನ್ನು ದಾನ ಮಾಡಲಿಕ್ಕೆ ಅದನ್ನು ಕಾಂಸ್ಯಾನಿ ಸಂಪುಟಾನ್ನೇವ ತ್ರಿಂಶದ್ದೇಯಾನಿ ಸರ್ವತ ತ್ರೈತ್ರಿಂಶತಪೂಪೇಶ್ಚ ಮಧ್ಯೆ ಸಂಪೂರಿತಾನಿ ಚ. ಅದನ್ನು ಕಂಚಿನ ಪಾತ್ರೆಯಲ್ಲಿ ಇಟ್ಟು ಆ 33 ಅಪೂಪವನ್ನು ದಾನ ಮಾಡಬೇಕಂತೆ. ಅದರ ಫಲ ಹೇಳ್ತಾರೆ, ಪ್ರತ್ಯಪೂಪಂತು ಯಾವಂತಿ ಛಿದ್ರಾಣಿ ಪೃಥಿವೀಪತೆ ತಾವದ್ವರ್ಷ ಸಹಸ್ರಾಣಿ ವೈಕುಂಠೆ ವಸಂತೆ ನರಹ. ಅಪೂಪವನ್ನು ದಾನ ಮಾಡಿದರೆ ಆ ಅಪೂಪದಲ್ಲಿ ಛಿದ್ರಗಳು ಅಂದರೆ ರಂಧ್ರಗಳು, ಸಣ್ಣ 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 ರಂಧ್ರಗಳಿರ್ತದೆ. ಎಷ್ಟು ರಂಧ್ರಗಳಿರ್ತದೋ ಅಷ್ಟು 1000 ವರ್ಷ ಭಗವಂತನ ಲೋಕಗಳಲ್ಲಿ, ಭಗವಂತ ದೀರ್ಘಕಾಲ ಲೋಕ ಅಂತ ಉಂಟು, ಭಗವಂತನ ವಿಶಿಷ್ಟ ಸನ್ನಿಧಾನ ಇರತಕ್ಕಂತಹ ದೀರ್ಘಕಾಲದ ಲೋಕಗಳಿದೆ. ಆ ಲೋಕದಲ್ಲಿ ವಾಸ ಮಾಡುವ ಹಾಗೆ ಮಾಡ್ತಾನೆ. ಅಷ್ಟೇ ಅಲ್ಲದೇನೆ ಅವನಿಗೆ ಒಳ್ಳೆಯ ಜ್ಞಾನ ಪ್ರಾಪ್ತಿಯಾಗ್ತದೆ, ವೈರಾಗ್ಯ ಪ್ರಾಪ್ತಿಯಾಗ್ತದೆ. ಅದರಿಂದ ಭಗವಂತನ ಅನುಗ್ರಹದಿಂದ ಸಾಕ್ಷಾತ್ ವೈಕುಂಠವೇ ಅವನಿಗೆ ಮುಕ್ತಿಯೇ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾರೆ. ಹೀಗೆ ಆ ಅಪೂಪದಾನದ ವಿಶೇಷವನ್ನು ಹೇಳ್ತಾರೆ. ಅಧಿಕ ಮಾಸದ ವ್ರತವನ್ನು ಪ್ರತಿಯೊಬ್ಬರು ಮಾಡಬೇಕಂತೆ. ಹೆಣ್ಣು ಮಕ್ಕಳು ಮಾಡಬೇಕು, ಗಂಡು ಮಕ್ಕಳು ಮಾಡಬೇಕು ಅಂತ ಹೇಳ್ತಾರೆ. ಯಾಹ ಸ್ತ್ರೀಯ ಸುಭಗಾ ಪುತ್ರ ಸುಖ ಸೌಭಾಗ್ಯ ಹೇತವೇ ಪುರುಷೋತ್ತಮೇ ಕರಿಷ್ಯಂತಿ ಸ್ನಾನದಾನಾರ್ಚನಾಧಿಕಂ ತಾಸಾಂ ಸೌಭಾಗ್ಯ ಸಂಪತ್ತಿ ಸುಖಪುತ್ರ ಪ್ರದೋಖ್ಯಯಂ. ಈ ಅಧಿಕ ಮಾಸದಲ್ಲಿ ಸ್ತ್ರೀಯರು ಸ್ನಾನ, ದಾನ, ಭಗವಂತನ ಪೂಜೆ ಇದೆಲ್ಲವನ್ನು ಮಾಡಿದರು ಅಂತಾದರೆ ಆವಾಗ ಅವರಿಗೆ ಪುತ್ರ, ಪೌತ್ರ, ಸೌಭಾಗ್ಯ ಇದೆಲ್ಲವೂ ಕೂಡ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾರೆ. ಹೀಗೆ ಅಂತಹ ವ್ರತ ಅದು ಪ್ರತಿಯೊಬ್ಬರಿಗೂ ವಿಹಿತ ಅಂತ ಹೇಳಿದ್ದಾರೆ. ಇನ್ನು ಅಧಿಕ ಮಾಸ ಬಂದಾಗ ಬಹಳ ಪುಣ್ಯ ಕೊಡ್ತಾರೆ ಅಂತ ಹೇಳ್ತೇವೆ ನಾವು. ಹಾಗೆ ಅಂತ ಅಧಿಕ ಮಾಸದಲ್ಲಿ ನಾವು ಎಲ್ಲವನ್ನೂ ಮಾಡಬಹುದೇ ಅಂತ ಹೇಳಿದ್ರೆ, ಅಧಿಕ ಮಾಸದಲ್ಲಿ ಕೆಲವೊಂದನ್ನು ನಿಷಿದ್ಧ ಮಾಡಿದ್ದಾರೆ, ಮಾಡಬಾರದು ಅಂತ ಹೇಳ್ತಾರೆ. ಯಾವುದು ಅದು ಅಂತ ಹೇಳಿದರೆ, ಅನಿತ್ಯಂ ಅನಿಮಿತ್ತಂಚ ದಾನಂಚ ಮಹದಾಧಿಕಂ ಅಗ್ನ್ಯಾದಾನಾಧ್ವರಾ ಪೂರ್ವ ತೀರ್ಥಯಾತ್ರಾಮರೇಕ್ಷಣಂ ದೇವಾರಾಮತಟಾಕಾದಿ ಪ್ರತಿಷ್ಠಾಂ ಮೌಂಜಿಬಂಧನಂ ಆಶ್ರಮ ಸ್ವೀಕೃತಿಂ ಕಾಮ್ಯ ವಶೋತ್ಸರ್ಗಂಚ ನಿಷ್ಕ್ರಮಂ ರಾಜ್ಯಾಭಿಷೇಕಂ ಪ್ರಥಮಂ ಚೂಡಾ ಕರ್ಮವೃತಾನಿ ಚ ಅನ್ನಪ್ರಶಾಸನಮಾರಂಭಂ ಗೃಹಾಣಾಂ ಚ ಪ್ರವೇಶನಂ ಸ್ನಾನಂ ವಿವಾಹಂ ನಾಮಾತಿಪನ್ನಂ ದೇವಮಹೋತ್ಸವಂ ವೃತಾರಂಭಂ ಸಮಾಪ್ತಿಂಚ ಕಾಮ್ಯಕರ್ಮ ಚ ಪಾಪ್ಮನಾಂ ಪ್ರಾಯಶ್ಚಿತ್ತಂಚ ಸರ್ವಸ್ಯ ಮಲಮಾಸೇ ವಿವರ್ಜಯೇತ್. ಮಲಮಾಸದಲ್ಲಿ ಮಾಡಬಾರದಾದಂತಹ ಕರ್ತವ್ಯಗಳೆಂದರೆ ಈ ತುಲಾ ಪುರುಷ ದಾನ, ಮಹಾದಾನಗಳೆಲ್ಲ ಕೆಲವೆಲ್ಲ ವರ್ಷದಲ್ಲಿ ಕೆಲವೊಂದು ಅಪೂರ್ವವಾದ ದಾನಗಳನ್ನು ಹೇಳ್ತಾರೆ. ಅಂತಹ ದಾನಗಳನ್ನು ಅನಿತ್ಯವಾದ ಅನಿಮಿತ್ತವಾಗಿರತಕ್ಕಂಥ ದಾನಗಳು ಏನಿದೆ ಅಂಥದ್ದು ಮಾಡಬಾರದು. ಆಮೇಲೆ ದೊಡ್ಡ ದೊಡ್ಡ ದಾನಗಳನ್ನು ಮಾಡಬಾರದು. ಅಗ್ನಿಯಾದಾನ ಅಂದರೆ ಕೆಲವೊಂದು ಹೋಮಗಳು ಏನಿದೆ ಅದನ್ನು ಮಾಡಬಾರದು. ಯಜ್ಞ, ಉದ್ಯಾನವನಗಳ ನಿರ್ಮಾಣ, ಕೆರೆ ಕಟ್ಟೆಗಳನ್ನು ಕಟ್ಟಿಸುವುದು, ಅದನ್ನು ಪ್ರಾರಂಭ ಮಾಡುವುದು, ಅಥವಾ ಉಪನಯನಾದಿ ಸಂಸ್ಕಾರ, ಮದುವೆ, ಉಪನಯನ ಸಂಸ್ಕಾರ ಅಥವಾ ಸನ್ಯಾಸ ಸ್ವೀಕಾರ, ಜ್ಯೋತಿಷ್ಠೋಮಾದಿ ಕಾಮ್ಯಕರ್ಮಗಳು, ಉಪನಿಷ್ಕ್ರಮಣ ಕರ್ಮ, ಪಟ್ಟಾಭಿಷೇಕ ಕಾರ್ಯ, ಚೌಲ, ಹಾಗೆ ಅನ್ನಪ್ರಾಶನ, ಗೃಹಾರಂಭ, ಗೃಹ ಪ್ರಾರಂಭ, ಗೃಹ ಪ್ರವೇಶ, ಇನ್ನು ವಿವಾಹ, ಪಾಪಗಳಿಗೆ ಕೆಲವೆಲ್ಲ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕೆ ಉಂಟು, ಅಂಥದ್ದು ಮಾಡ್ಕೊಳ್ಬಾರ್ದು. ಆವಾಗ ಇದೆಲ್ಲ ಅಧಿಕ ಮಾಸದಲ್ಲಿ ಮಾಡಬಾರದು ಅಂತ ಹೇಳ್ತಾರೆ. ಇದೆಲ್ಲ ಇತ್ತು ಅಂತಾದರೆ ಮುಂದೆ ಶುದ್ಧ ಮಾಸದಲ್ಲಿ ಮಾಡಿ, ಅಧಿಕ ಮಾಸ ಇದನ್ನೆಲ್ಲ ಮಾಡಬಾರದು. ಇನ್ನು ಕೆಲವೊಂದು ವ್ರತಗಳಿರ್ತದೆ, ಅದು ವರ್ಷ ಇಡೀ ಮಾಡ್ತಾ, ಒಂದು ವರ್ಷ ನಾವು ಇಟ್ಕೊಂಡಿರ್ತೇವೆ ವ್ರತಗಳು. ವಿಷ್ಣು ಪಂಚಕನೋ ಭೀಷ್ಮ ಪಂಚಕ ಇದು ಏನೋ ಒಂದು ವ್ರತ ಇಟ್ಕೊಂಡಿರ್ತೀವಿ ನಾವು ವರ್ಷ ಇಡೀ ಅಂತ. ಮಧ್ಯೆ ಅಧಿಕ ಮಾಸ ಬಂತು, ಆವಾಗ ಅಧಿಕ ಮಾಸ ಅದನ್ನು ಕಂಟಿನ್ಯೂ ಮಾಡಬಹುದು. ಅದನ್ನು ಅಲ್ಲಿ ಬಿಡಲಿಕ್ಕಿಲ್ಲ, ಕಂಟಿನ್ಯೂ ಮಾಡಿ ಮುಂದೆ ಕಂಟಿನ್ಯೂ ಮಾಡಬಹುದು. ಅಲ್ಲಿ ಅಧಿಕ ಮಾಸ ಅದಕ್ಕೂ ಕೂಡ ವಿಹಿತವಾಗಿಯೇ ಇದೆ. ಇಂಥದ್ದು ಮಾಡಬಹುದು ಹೊರತಾಗಿ ಅದು ಬಿಟ್ಟರೆ ಮತ್ತೆ ಯಾವುದು ಮಾಡಲಿಕ್ಕಿಲ್ಲ. ಇನ್ನು ಮಲಿಮ್ಲುಚೇತು ಸಂಪ್ರಾಪ್ತೆ ಕ್ರಿಯಾ ಸರ್ವಾ ಪರಿತ್ಯಜೇತ್ ಪಿತೃಕಾರ್ಯಂ ದೇವಕಾರ್ಯಂ ತೀರ್ಥಯಾತ್ರಾ ವ್ರತಾಧಿಕಂ ಕ್ಷೌರಂ ಮೋಂಜಿ ವಿವಾಹೋಚ ವ್ರತಂ ಕಾಮ್ಯೋಪಕಸಕಂ ಅಂತ ಹೇಳಿ ಕೆಲವೊಂದನ್ನು ಮಾಡಬಾರ್ದು ಹೇಳ್ತಾ, ಈ ಪಿತೃಕಾರ್ಯ, ತೀರ್ಥಯಾತ್ರೆ, ಆಮೇಲೆ ತೀರ್ಥ ಶ್ರಾದ್ದ, ಕ್ಷೌರ,
ಉಪನಯನ ವಿವಾಹ ಇದ್ಯಾವುದು ಕೂಡ ಮಾಡಬಾರದು ಅಂತ. ತೀರ್ಥಯಾತ್ರೆಯನ್ನು ಮಾಡಬಾರದು ಅಂತ ಹೇಳ್ತಾರೆ. ಆದರೆ ತೀರ್ಥಯಾತ್ರೆ ಯಾವುದು ಅಂತ ಅವರೇ ಹೇಳ್ತಾರೆ. ಏನಂತೇಳಿದ್ರೆ ಅಪೂರ್ವ ತೀರ್ಥಯಾತ್ರಾಮರೇಕ್ಷಣಂ ಅಂತಾರೆ. ಮೊದಲೇ ಹೋಗಿದ್ದಂತಹ ತೀರ್ಥಕ್ಷೇತ್ರಗಳಿಗೆ ಮತ್ತೊಮ್ಮೆ ಹೋಗಬಹುದು. ಮೊದಲೇ ನೋಡಿದ ದೇವರನ್ನು ಮತ್ತೊಮ್ಮೆ ನೋಡಬಹುದು. ಪ್ರಥಮವಾಗಿ ನಾವು ಆ ದೇವರನ್ನು ನೋಡುವುದಾದರೆ, ಪ್ರಥಮವಾಗಿ ಆ ತೀರ್ಥಕ್ಕೆ ಸ್ನಾನ ಮಾಡುವುದಾದರೆ, ಪ್ರಥಮವಾಗಿ ಕ್ಷೇತ್ರಕ್ಕೆ ಯಾತ್ರೆ ಮಾಡುವುದಾದರೆ, ಇದಕ್ಕಿಂತ ಮೊದಲು ಮಾಡದೇ ಇದ್ದರೆ ಪ್ರಥಮ ಮಾಡ್ತಾ ಇದ್ದರೆ ಮಾಡಬಾರ್ದು. ಅಧಿಕ ಮಾಸದಲ್ಲಿ ಮೊದಲು ಹೋಗಿದ್ದ ಕ್ಷೇತ್ರಕ್ಕೆ ಮತ್ತೊಮ್ಮೆ ಹೋಗಿ ಸ್ನಾನಾದಿಗಳನ್ನು ಮಾಡಿದರೆ ಬಹಳ ವಿಶೇಷ ಅದು. ಹಾಗಾಗಿ ಈ ರೀತಿಯಾದಂಥ ತೀರ್ಥಯಾತ್ರೆಯನ್ನು ಅಲ್ಲಿ ನಿಷೇಧ ಮಾಡಿದ್ದಾರೆ. ಪಿತೃಕಾರ್ಯಗಳು ನಿಷೇಧ ಅಂತೇಳಿದರೆ ಬ್ರಹ್ಮಯಜ್ಞ, ತರ್ಪಣ, ಪಿತೃತರ್ಪಣ, ಅಮಾವಾಸ್ಯ ತರ್ಪಣ ಇದೆಲ್ಲ ವಿಹಿತನೇ. ಆದರೆ ಶ್ರಾದ್ದ ಏನಿದೆ, ಅಧಿಕ ಮಾಸದಲ್ಲಿ ಶ್ರಾದ್ದ ಬಂದರೆ ಆ ಮಾಸದಲ್ಲಿ ಶ್ರಾದ್ದ ಮಾಡಬಾರ್ದು, ನಿಜ ಮಾಸದಲ್ಲಿ ಮಾಡಬೇಕು, ಶುದ್ಧ ಮಾಸದಲ್ಲಿ. ಒಂದು ಪಕ್ಷ ಅಧಿಕ ಮಾಸದಲ್ಲಿಯೇ ಸತ್ತು ಹೋಗಿದ್ದರು ಅಂತಾದರೆ ಅಂಥವರ ಶ್ರಾದ್ದ ಅಧಿಕ ಮಾಸದಲ್ಲಿ ಬಂದಾಗ ಅಧಿಕ ಮಾಸದಲ್ಲೇ ಮಾಡಬೇಕು. ಆದರೆ ನಿಜ ಮಾಸದಲ್ಲಿ ಸತ್ತು ಹೋಗಿದ್ದವರದ್ದು ಶ್ರಾದ್ದ ಬಂದರೆ ನಿಜ ಮಾಸದಲ್ಲಿಯೇ ಅದನ್ನು ಮಾಡಬೇಕು, ಅಧಿಕ ಮಾಸದಲ್ಲಿ ಮಾಡಬಾರದು ಅಂತ. ಹೀಗೆಲ್ಲ ಕೆಲವೊಂದನ್ನೆಲ್ಲ ಅಧಿಕ ಮಾಸದಲ್ಲಿ ಮಾಡಬಾರದಂತಹ ಕೆಲವೊಂದು, ಈ ಸೀಮಂತೋನ್ನಯನ ಅಧಿಕ ಮಾಸದಲ್ಲಿ ಮಾಡಬಹುದು. ಯಾಕೆಂದರೆ ಅದು 8ನೇ ತಿಂಗಳಿಗೆ ಮಾಡೋದು. ಸರಿಯಾದ 8ನೇ ತಿಂಗಳಿಗೆ ಅಧಿಕ ಮಾಸನೇ ಬಂತು ಅಂತಾರೆ, ಮಾಡಲೇಬೇಕು, ಅನಿವಾರ್ಯ. ಹಾಗಾಗಿ ಅದಕ್ಕೇನು ಜಾತಕರ್ಮ ಅದನ್ನು ಮಾಡಬಹುದು. ಯಾಕೆಂದರೆ ಜಾತಕರ್ಮ ಆ ದಿವಸನೇ ಮಾಡಬೇಕಾದದ್ದು. ಹಾಗಾಗಿ ಯಾವುದನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲವೋ ಅಂಥದ್ದನ್ನು ಮಾಡಬೇಕು. ಯಾವುದಕ್ಕೆ ಬೇರೆ ದಿವಸನೂ, ಈಗ ನಾಮಕರಣ ಇದೆ, ನಾಮಕರಣ 11ನೇ ದಿವಸಕ್ಕೆ ಮಾಡಲೇಬೇಕು ಅಂತೇನು ಇಲ್ಲ, ಆಗಲಿಲ್ಲ, ಮತ್ತು ಬೇಕಾದಷ್ಟು 3 ತಿಂಗಳಿಗಿದೆ, ಈಗ ಹಾಗಾಗಿ ವರ್ಷದ ಒಳಗೆ ಇದೆ ಅಂಥದ್ದೆಲ್ಲ ಮುಂದೆ ಹಾಕ್ಬೋದು. ಯಾವುದಕ್ಕೆ ಆ ದಿನವೇ ಮಾಡಬೇಕು ಅಂತ ವಿಧಿ ಇದೆಯೋ ಅಂತಹ ಕರ್ಮಗಳನ್ನು ಮಾತ್ರ ಅಧಿಕ ಮಾಸದಲ್ಲಿ ಮಾಡಬಹುದು. ಅದು ಬಿಟ್ಟರೆ ಬೇರೆ ಯಾವ ಕರ್ಮಗಳನ್ನು ಕೂಡ ಅಧಿಕ ಮಾಸದಲ್ಲಿ ನಿತ್ಯ ಕರ್ಮಗಳು ಏನಿದೆ ಅಂಥದ್ದು ಅಥವಾ ವಿಹಿತವಾದ ಕೆಲವೊಂದು ಕರ್ಮಗಳನ್ನು ಮಾಡಬಾರದು ಅಂತ ಹೇಳ್ತಾರೆ. ಇನ್ನು ಅಧಿಕ ಮಾಸದಲ್ಲೂ ಕೂಡ ವಿಶೇಷ ಪರ್ವಕಾಲಗಳು ಅಂತಿದೆ. ಅದು ಯಾವುದು ಅಂತ ಹೇಳಿದ್ರೆ ವೈಧೃತಿ. ಆ ದಿವಸ ವಿಶೇಷವಾಗಿ ಏನಾದರೂ ಉಪವಾಸ ಏಕದಿನ ಉಪವಾಸನೋ ನಕ್ತ ಉಪವಾಸನೋ ಮಾಡಬಹುದಂತಿಲ್ಲ, ದಾನಗಳನ್ನು ಮಾಡಬಹುದಂತೆ. ವ್ಯತಿಪಾತ, ರಾಕ, ಹುಣ್ಣಿಮೆ, ಆಮೇಲೆ ಕುಹು, ಅಮಾವಾಸ್ಯೆ, ದ್ವಾದಶಿ, ಈ 5 ಏನಿದೆ ಇದು ವಿಶಿಷ್ಟವಾಗಿರತಕ್ಕಂಥ ಪರ್ವದಿನಗಳಂತೆ. ಈ ದಿನ ಮಾಡುವಂತಹ ಕರ್ಮಗಳಿಗೆ ಅನಂತ ಪುಣ್ಯ ಉಂಟು ಅಂತ ಹೇಳ್ತಾರೆ. ಇನ್ನು ಅಧಿಕ ಮಾಸ ಬಂದಾಗ ಒಂದು ದಿವಸ ಆದರೂ ಉಪವಾಸ ಮಾಡಬೇಕಂತೆ. ಅದಕ್ಕೆ ವಿಶೇಷವಾಗಿರತಕ್ಕಂತಹ ಫಲವನ್ನು ಹೇಳ್ತಾರೆ. ಹಾಗಾಗಿ ಏಕಮಪ್ಯುಪವಾಸಂ ಯಕ್ಕರೋತಿ ಅಸ್ಮಿನ್ ತಪೋನಿಧೆ ಅಸಾವನಂತ ಪಾಪಾನಿ ಭಸ್ಮೀಕೃತ್ಯ ದ್ಯೋತ್ತಮ. ಯಾರು ಒಂದು ದಿವಸ ಆದರೂ ಉಪವಾಸ ಮಾಡ್ತಾನೋ ಅವನ ಅನಂತ ಪಾಪಗಳು ಭಸ್ಮವಾಗಿ ಹೋಗ್ತಾನೆ ಅಂತ. ಇನ್ನು ವ್ರತಗಳಲ್ಲಿ, ಆ ಉಪವಾಸಗಳಲ್ಲಿ ಏಕಭುಕ್ತೇನ ನಕ್ತೇನ ತಥೈವ ಅಯಾಚಿತೇನವ ಉಪವಾಸೇನ ಕುರ್ವೀತ ಮಲವಾಸವ್ರತಂ ನರಹ. ಅಧಿಕ ಮಾಸದಲ್ಲಿ ಒಂದು ಏಕಭುಕ್ತ, ಒಂದೇ ಊಟ ಅಂದರೆ ಕೊಡಬೇಕಂತೆ, ಅದು ಬಹಳ ಶ್ರೇಷ್ಠ ಅಂತೆ, ಅದೊಂದು ವ್ರತ. ಅಥವಾ ನಕ್ತ ಭೋಜನ, ರಾತ್ರಿಯಲ್ಲಿ ಮಾತ್ರ ಊಟ ಮಾಡ್ತೇನೆ ಮತ್ತು ಹಗಲು ಫುಲ್ಲು ಉಪವಾಸ ಇರ್ತೇವೆ, ಇದೊಂದು ವ್ರತ ಅಂತೆ ಅಲ್ಲಿ. ಅಥವಾ ಉಪವಾಸವನ್ನೇ ಮಾಡತಕ್ಕಂಥ ವ್ರತ. ಹೀಗೆ ವಿಶಿಷ್ಟವಾಗಿರತಕ್ಕಂತಹ ಫಲವನ್ನು ಕೊಡ್ತದೆ ಅಂತ ಹೇಳ್ತಾರೆ. ಕೆಲವರು ಅಧಿಕ ಮಾಸದ ಪ್ರಾರಂಭ ಶುಕ್ಲಪಕ್ಷದ ಪಾಡ್ಯದಿಂದ ಕೊನೆಯ ಅಮಾವಾಸ್ಯವರೆಗೆ 1 ತಿಂಗಳು ಉಪವಾಸ ಮಾಡತಕ್ಕಂಥದ್ದುಂಟಂತೆ. ಅಥವಾ ಕೆಲವರು 1 ತಿಂಗಳು ಪೂರ್ತಿ ನಕ್ತವ್ರತ, ರಾತ್ರಿ ಮಾತ್ರ ಭೋಜನ ಅಂತ. ಕೆಲವರು ಏಕಭುಕ್ತ. ಹೀಗೆ ವಿಶೇಷವಾದಂತಹ ಕೆಲವೊಂದು ಸಾಧ್ಯವಿದ್ದಲ್ಲಿ, ಸಾಮರ್ಥ್ಯ ಇದ್ದಲ್ಲಿ ಇಂತಹ ವ್ರತಗಳನ್ನು ಮಾಡಬಹುದು. ಮಾಡಿದರೆ ಬಹಳ ದೊಡ್ಡ ಪುಣ್ಯವನ್ನು ಭಗವಂತ ಕೊಡ್ತಾನೆ ಅಂತ ಹೇಳ್ತಾರೆ. ಹೀಗೆ ಅಂದರೆ ದಾನ ಮಾಡಬೇಕು ಅಂತಾರೆ, ದಕ್ಷಿಣೆ ಕೊಡಬೇಕು ಅಂತಾರೆ, ತುಂಬ ಬೇರೆ ಬೇರೆ ವಿಧವಾದಂಥ ಉಪಕಾರ ಮಾಡಬೇಕು. ಅದು ಏನು ಮಾಡಲಿಕ್ಕೆ ಆಗಿಲ್ಲ, ನನ್ನ ಹತ್ರ ಏನು ದಾರಿದ್ರ್ಯ ಉಂಟು ಅಂದರೆ ಉಪವಾಸ ಮಾಡಿ. ಯಾರಿಗೇನು ಕೊಡಲಿಕ್ಕೆ ಆಗಲ್ಲ ನಮಗೆ, ಈ ಏಕಭುಕ್ತ ಮಾಡಿ, ಅದು ಮಾಡಬಹುದು. ನಕ್ತವ್ರತ ಮಾಡಿ ಉಪವಾಸ ಮಾಡಿದರೆ ಅಂತಹ ಫಲವನ್ನು ಪಡಿತಾರೆ. ದಾನೇ ವಾಪಿ ವ್ರತೇ ವಾಪಿ ಯಸ್ಯ ಶಕ್ತಿರ್ನ ವಿದ್ಯತೆ ಶರೀರ ಶೋಷಣಂ ತೇನ ಕರ್ತವ್ಯಂ ತೀರ್ಥ ಸೇವನಂ. ಹಾಗಾಗಿ ತೀರ್ಥಕ್ಷೇತ್ರಕ್ಕಾಗಿ ಹೋಗಿರಬೇಕಂತೆ 1 ತಿಂಗಳು, ಅಥವಾ ಶಾಸ್ತ್ರ ಶ್ರವಣವನ್ನು ಮಾಡ್ತಾ ಇರಬೇಕಂತೆ, ಅದರಿಂದ ಅವನಿಗೆ ಪುಣ್ಯ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ. ಹೀಗೆ ಅಧಿಕ ಮಾಸದಲ್ಲಿ ನಾನಾ ವಿಧವಾಗಿರತಕ್ಕಂತಹ ವ್ರತ ಹೇಳ್ತಾರೆ. ಅಧಿಕ ಮಾಸದಲ್ಲಿ ಭಾಗವತ ಶ್ರವಣವನ್ನು ಮಾಡಿದರೆ, ಯಾವಾಗಲೂ ಭಾಗವತ ಶ್ರವಣ ಮಾಡಬೇಕು.
ಬಹಳ ಪುಣ್ಯವಾಗಿರ್ತಕ್ಕಂಥದ್ದು. ಆದರೆ ಅಧಿಕ ಮಾಸದಲ್ಲಿ ಭಾಗವತ ಶ್ರವಣ ಅಥವಾ ಭಾಗವತ ಗ್ರಂಥದಾನ ಏನಿದೆ ಬಹಳ ವಿಶೇಷ ಅಂತ. ಶ್ರೀಮದ್ ಭಾಗವತಂ ದದ್ಯಾದ್ ವೈಷ್ಣವಾಯ ದ್ವಿಜನ್ಮನೆ ಶಕ್ತಶ್ಚೇನ್ ಅವಿಲಂಬೇತ ಚಲಮಾಯುರ್ ಅವಿಚಾರಯನ್. ಅಂದರೆ ಅಧಿಕ ಮಾಸದಲ್ಲಿ ಈ ಆಯುಷ್ಯ ಎಂಬತಕ್ಕಂಥದ್ದು ಅಸ್ಥಿರ ಆದ್ದರಿಂದ ಅಧಿಕ ಮಾಸದಲ್ಲಿ ಭಾಗವತ ದಾನವನ್ನು ಮಾಡಿದೆವು ಅಂತಾದರೆ, ಭಾಗವತ ಗ್ರಂಥ ಅದನ್ನು ದಾನ ಮಾಡಿದೆವು ಅಂತಾದರೆ ಆವಾಗ ಭಗವಂತನಿಗೆ ಅತ್ಯಂತ ಇಷ್ಟ ಆಗ್ತದಂತೆ. ಅತ್ಯಂತ ಭಗವಂತನ ಒಂದು ಪ್ರತಿರೂಪ, ಪ್ರತಿಮೆಯೇ ಭಾಗವತ, ಶ್ರೀಮದ್ ಭಾಗವತ. ಹಾಗಾಗಿ ಶ್ರೀಮದ್ ಭಾಗವತ ಗ್ರಂಥದಾನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಶ್ರೀಮದ್ ಭಾಗವತಂ ಸಾಕ್ಷಾತ್ ಭಗವದ್ ರೂಪಂ ಅದ್ಭುತಂ. ಸಾಕ್ಷಾತ್ ಭಗವಂತನ ಅದ್ಭುತವಾದ ರೂಪ. ಯೋ ದದ್ಯಾದ್ ವೈಷ್ಣವಾಯೈವ ಪಂಡಿತಾದ್ ಜನ್ಮನೆ. ಯಾರು ಭಾಗವತವನ್ನು ತುಂಬ ಇಷ್ಟಪಡುವ ಬ್ರಾಹ್ಮಣ ಇದ್ದಾನೋ ಅಂಥವರಿಗೆ ದಾನ ಮಾಡಿದರೆ ದೊಡ್ಡ ಪುಣ್ಯ ಎಂಬತಕ್ಕಂಥದ್ದು ಬರ್ತದೆ. ಹಾಗಾಗಿ ಭಾಗವತ ದಾನ ಎಂಬತಕ್ಕಂಥದ್ದು ವಿಶೇಷ ಅಂತ ಹೇಳ್ತಾರೆ. ಅನೇಕ ದಾನಗಳು ಹೇಳ್ತಾರೆ. ಅದರಲ್ಲಿ ಸುವರ್ಣ ದಾನ ಮಾಡಿದರೆ ದಾರಿದ್ರ್ಯ ನಾಶ ಆಗ್ತದೆ, ಗೋದಾನ ಮಾಡಿದರೆ ಬ್ರಹ್ಮಲೋಕ ಪ್ರಾಪ್ತಿ ಆಗ್ತದೆ, ರಜತ ದಾನ ಮಾಡಿದರೆ ಪಿತೃಗಳಿಗೆ ತೃಪ್ತಿ ಆಗ್ತದೆ, ತಾಮ್ರಪಾತ್ರ ದಾನ ಮಾಡಿದರೆ ಸರ್ವ ಅಭೀಷ್ಟವೂ ಸಿದ್ಧಿ ಆಗ್ತದೆ, ರತ್ನ ದಾನ ಮಾಡಿದರೆ ರಾಜಯೋಗ ಪ್ರಾಪ್ತಿ ಆಗ್ತದೆ, ಮುತ್ತುಗಳ ದಾನ ಮಾಡಿದರೆ ಮುಕ್ತಿ ಪ್ರಾಪ್ತಿ ಆಗ್ತದೆ, ವಸ್ತ್ರದಾನ ಮಾಡಿದರೆ ಚಂದ್ರಲೋಕ ಪ್ರಾಪ್ತಿ ಆಗ್ತದೆ, ಶಲ್ಯ ದಾನವನ್ನು ಮಾಡಿದರೆ ಪಾಪ ಪರಿಹಾರ ಆಗ್ತದೆ, ರೇಷ್ಮ ವಸ್ತ್ರವನ್ನು ದಾನ ಮಾಡಿದರೆ ಭಯ ಪರಿಹಾರ ಆಗ್ತದೆ, ಧಾನ್ಯಗಳನ್ನು ದಾನ ಮಾಡಿದರೆ ಸರ್ವಾರ್ಥ ಸಿದ್ಧಿ ಆಗ್ತದೆ, ಪಾದರಕ್ಷೆಗಳು ಏನಿದೆ ಚಪ್ಪಲಿ ಅದರ ದಾನ ಮಾಡಿದರೆ ಸುಖವಾದಂತಹ ಪರಲೋಕದ ಪ್ರಯಾಣ ಆಗ್ತದೆ ಅಂತ. ಹೀಗೆ ಈ ವಿಶಿಷ್ಟವಾಗಿರತಕ್ಕಂತಹ ಅಧಿಕ ಮಾಸದಲ್ಲಿರತಕ್ಕಂತಹ ದಾನಗಳು. ಇಂತಹ ಅಧಿಕ ಮಾಸದಲ್ಲಿ ಹೀಗೆ ನಾನಾ ವಿಧವಾಗಿರತಕ್ಕಂತಹ ಫಲವನ್ನು ಹೇಳ್ತಾರೆ. ಇನ್ನು ಇದು ಅಧಿಕ ಮಾಸ ಎಂಬತಕ್ಕಂಥ ಪುರುಷೋತ್ತಮನ ಮಾಸ. ಹಾಗಾಗಿ ಪುರುಷೋತ್ತಮನ ಮಹಿಮೆಗಳನ್ನು ಶ್ರವಣ ಮಾಡಬೇಕಂತೆ ಆ ಮಾಸದಲ್ಲಿ. ಪದ್ಮಪುರಾಣದಲ್ಲಿ ರಾಮಾಯಣದ ಒಂದು ಕತೆ ಬರ್ತದೆ. ಅಲ್ಲಿ ರಾಮನ ಅಶ್ವಮೇಧದ ಕತೆ ಬರ್ತದೆ. ರಾಮನ ಅಶ್ವಮೇಧದ ಕಥೆಯಲ್ಲಿ ಆ ರಾಮನ ಕುದುರೆ ಅದು ದೇಶಗಳಿಗೆ ಹೋಗ್ತಾ ಒಂದು ದೇಶಕ್ಕೆ ಬರ್ತದಂತೆ. ಆ ದೇಶದ ರಾಜ ಪರಮ ರಾಮ ಭಕ್ತ ಅವನ ಕಥೆಯನ್ನು ಸುಮಂತ ಶತ್ರುಘ್ನಿಗೆ ಹೇಳ್ತಾ ಆ ರಾಜ ಹೇಗೆ ಪುರುಷೋತ್ತಮನ ಅನುಗ್ರಹಕ್ಕೆ ಪಾತ್ರನಾದ ಅಂತ ಹೇಳ್ತಾ ಅವನು ಆ ರಾಜ ಅವನಿಗೆ ಋಷಿಮುನಿಗಳು ಬಂದು ಅವನು ತುಂಬ ಯಾತ್ರೆ ಮಾಡಬೇಕು, ನನಗೆ ಎಲ್ಲ ಆಗಿ ಮುಗಿದು ಹೋಯಿತು, ನನಗೆ ಇನ್ನೇನು ಭಗವಂತನ ಒಳ್ಳೆ ಕ್ಷೇತ್ರಕ್ಕೆ ಹೋಗಬೇಕು, ಎಲ್ಲಿ ಹೋಗಲಿ ಯೋಚನೆ ಮಾಡಬೇಕಾದರೆ ಋಷಿಮುನಿಗಳು ಬಂದು ಒಂದು ನೀಲ ಬೆಟ್ಟ, ನೀಲ ಪರ್ವತ ಅಂತಿದೆ, ಅಲ್ಲಿ ಭಗವಂತನ ದರ್ಶನ ಮಾಡಬೇಕು ನೀನು, ಅಲ್ಲಿ ಹೋದರೆ ನಿನ್ನ ಜನ್ಮ ಸಾರ್ಥಕವಾಗಿ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಆದರೆ ಅಲ್ಲಿ ಹೋದರೆ ಆ ನೀಲ ಪರ್ವತದ ಕತೆ ಹೇಳ್ತಾನೆ. ಹೇಗಿತ್ತು ಅಂದರೆ ಅಲ್ಲಿ ಬೇಡರು ತುಂಬ ತಿರುಗಾಡ್ತಿದ್ರಂತೆ. ಒಬ್ಬ ಬೇಡರ ಮಗ ಆ ಬೆಟ್ಟದ ಮೇಲೆ ಹೋಗ್ತಾನಂತೆ. ಹೋದಾಗ ಯಾರೋ ಅಲ್ಲಿ ನೀಲ ಪರ್ವತದ ಮೇಲಿರತಕ್ಕಂಥ ಪುರುಷೋತ್ತಮನಿಗೆ ನೈವೇದ್ಯವನ್ನು ಮಾಡಿ ತಗೊಂಡು ಹೋಗ್ತಾ ಇರ್ತಾರಂತೆ. ಆ ನೈವೇದ್ಯದ ಒಂದು ಅಗಳು ಕೆಳಗೆ ಬಿದ್ದಿರ್ತದಂತೆ. ಆ ಬಾಲಕ ಅದನ್ನು ತಿಂತಾನೆ. ತಿಂದ ಕೂಡಲೇ ಅವನಿಗೆ 4 ಚತುರ್ಭುಜನಾಗ್ತಾನಂತೆ. ಒಳ್ಳೆ ಕಾಂತಿ, ಭಗವಂತನ ಪೂರ್ಣ ಅನುಗ್ರಹ ಆಗಿ ಅವನು ಭಗವಂತನ ಸಾರೂಪ್ಯವನ್ನು ಪಡೆದ ಅಂತ ಹೇಳ್ತಾರೆ. ಅದನ್ನು ನೋಡಿ ಎಲ್ಲರೂ ಬಂದು ಅವರೆಲ್ಲ ಆ ಪ್ರಸಾದ ಸ್ವೀಕಾರ ಮಾಡ್ತಾರಂತೆ. ಅಲ್ಲಿದ್ದದ್ದು ಅವರೆಲ್ಲರೂ ಕೂಡ ಚತುರ್ಭುಜರಾಗ್ತಾರಂತೆ. ಅದನ್ನು ನೋಡಿ ಬಹಳ ಆಶ್ಚರ್ಯವಾಗಿ ಆ ಬ್ರಾಹ್ಮಣ ಬಂದು ರಾಜನ ಹತ್ರ ಹೇಳ್ತಾನೆ, ಹೀಗೆ ಉಂಟಪ್ಪ ಅಂತಹ ಅದ್ಭುತವಾದ ಕ್ಷೇತ್ರ ಅಂತ. ಅದಕ್ಕೆ ರಾಜ ಹೋಗ್ತಾನೆ. ಹೋಗಿ ನೋಡಿದರೆ ಆ ಪರ್ವತ ದರ್ಶನವೇ ಆಗೋದಿಲ್ಲ. ಅದು ಯೋಗ್ಯರಿಗೆ ಮಾತ್ರ ದರ್ಶನ ಕೊಡೋದಂತೆ. ಆ ಪರ್ವತ ಕಾಣಿಸೋದೇ ಇಲ್ಲ ಅಂತೆ. ಎಷ್ಟು ಪ್ರಯತ್ನ ಪಟ್ಟರೂ ಆ ಪರ್ವತ ದರ್ಶನ ಆಗೋದಿಲ್ಲ. ಕೊನೆಗೆ ಬಹಳ ಬೇಸರ ಆಗಿ ಅವನು 2 ದಿವಸ ಉಪವಾಸ ಕೊಡ್ತಾನಂತೆ. ಕೊನೆಗೆ ಸ್ವಪ್ನ ಆಗ್ತದೆ, ನಾಳೆ ನಿನಗೆ ನಾನು ಬಂದು ಕಾಣಿಸ್ತೇನೆ ಅಂತ. ಮರು ದಿವಸ ಅವನು ಎದ್ದು ನೋಡಬೇಕಾದ್ರೆ ಅವನಿಗೆ ಆ ನೀಲ ಪರ್ವತ ಕಾಣಿಸ್ತದೆ, ಪುರುಷೋತ್ತಮ ದರ್ಶನ ಆಗ್ತದೆ. ಹೀಗೆ ಅಂತಹ ಪುರುಷೋತ್ತಮದೇ ಬೇರೆ ಯಾವುದಲ್ಲ, ಪುರಿ ಕ್ಷೇತ್ರ ಜಗನ್ನಾಥ, ಅದೇ ನೀಲ ಪರ್ವತದ ಅಧಿಷ್ಠಾನ. ಆಮೇಲೆ ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಭಗವಂತ. ಅಲ್ಲಿಂದ ಮತ್ತೆ ಆಮೇಲೆ ಓಂಡ ದೇಶದ ರಾಜ ಅವನು ಅಲ್ಲಿ ಪ್ರತಿಷ್ಠೆಯನ್ನು ಮಾಡ್ತಾನೆ, ಬ್ರಹ್ಮದೇವರ ಅಪ್ಪಣೆಯಂತೆ ಆ ಪುರುಷೋತ್ತಮನದ್ದು ಅಂತ. ಮತ್ತೆ ಕ್ಷಾಂದ ಪುರಾಣದಲ್ಲಿ ಆ ಪುರುಷೋತ್ತಮನ ಕಥೆ ಬರ್ತದೆ. ಹೀಗೆ ಬೇರೆ ಬೇರೆ ಪುರಾಣಗಳಲ್ಲಿ ಪುರುಷೋತ್ತಮ ಕ್ಷೇತ್ರ ಏನಿದೆ, ಸ್ಕಾಂದದಲ್ಲಿ ಪುರುಷೋತ್ತಮ ಕ್ಷೇತ್ರದ್ದೇ ಒಂದು ವಿಭಾಗ ಇದೆ. ಅದು ಬಹಳ ಸುಂದರವಾಗಿದೆ ಆ ಜಗನ್ನಾಥನ ಕಥೆ. ಅದನ್ನು ಪ್ರತಿಯೊಬ್ಬರೂ ಶ್ರವಣ ಮಾಡಬೇಕು. ಅಧಿಕ ಮಾಸದಲ್ಲಿ ಜಗನ್ನಾಥ ಪುರುಷೋತ್ತಮನ ಕಥೆಯನ್ನು ಅತ್ಯವಶ್ಯವಾಗಿ ಶ್ರವಣ ಮಾಡಬೇಕಂತೆ. ಮಾಡಿದರೆ ಅದಕ್ಕೆ ಅತ್ಯಂತ ಪುಣ್ಯ ಎಂಬತಕ್ಕಂಥದ್ದು ಉಂಟು ಅಂತ ಹೇಳ್ತಾರೆ. ಹೀಗೆ ಅಧಿಕ ಮಾಸದ ಮಹಾತ್ಮೆ ಏನಿದೆ ಅದನ್ನು ಬೇರೆ 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 ಪುರಾಣಗಳಲ್ಲಿ ಬಂದಿದೆ. ಅದರಲ್ಲಿ ಒಬ್ಬ ರಾಜ
ಹೈಹಯ ದೇಶದಲ್ಲಿ ಚಿತ್ರಧರ್ಮ ಅಂತ ಒಬ್ಬ ರಾಜ ಇದ್ದಂತೆ. ಬಹಳ ಪರಾಕ್ರಮಿಯಾಗಿರತಕ್ಕಂಥ ಒಳ್ಳೆ ಧಾರ್ಮಿಕನಾಗಿರತಕ್ಕಂತಹ ರಾಜ. ಅವನಿಗೆ ದೃಢಧನ್ವ ಅಂತ ಒಬ್ಬ ಒಳ್ಳೆಯ ಸತ್ಯಶೀಲನಾಗಿರತ ಸಕಲ ಗುಣಸಂಪನ್ನನಾದಂಥ ಒಬ್ಬ ಮಗ ಇದ್ದಂತೆ. ಅವನು ದೃಢಧನ್ವ ತಂದೆಯ ಮಾತನ್ನು ಮೀರದೆ ಅತ್ಯಂತ ಉತ್ತಮ ರೀತಿಯಿಂದ ಅವನು ರಾಜ್ಯವನ್ನು ಆಳ್ತಾ ಇದ್ದ. ಅವನ ಹೆಂಡತಿಯ ಹೆಸರು ಗುಣಸುಂದರಿ ಅಂತ. ಈ ದೃಢಧನ್ವ ಅವನಿಗೆ 4 ಜನ ಮಕ್ಕಳಿದ್ದರಂತೆ. ಆಮೇಲೆ ದೃಢಧನ್ವ ಒಮ್ಮೆ ಬೇಟೆಗೆ ಹೋಗ್ತಾನಂತೆ. ಬೇಟೆಗೆ ಹೋದಾಗ ಅವನು ಒಂದು ಜಿಂಕೆಗೆ ಬಾಣ ಪ್ರಯೋಗ ಮಾಡ್ತಾನೆ. ಜಿಂಕೆ ಓಡ್ತಾ ಓಡ್ತಾ ಮರೆಯಾಗಿಬಿಡ್ತಂತೆ, ಕಣ್ಮರೆಯಾಗಿಬಿಡ್ತು. ಹುಡುಕ್ತಾ 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 ಹೋಗಿ ಕೊನೆಗೆ ಒಂದು ಮರದ ನೆರಳಲ್ಲಿ ಕೂಡ್ತಾನೆ, ಸುಸ್ತು ಆಯಾಸ ಆಗಿ. ಆಗ ಅಲ್ಲಿಗೆ ಗಿಳಿ ಬರ್ತದಂತೆ. ಒಂದು ಗಿಳಿ ಬಂದು ಒಂದು ಶ್ಲೋಕ ಹೇಳ್ತದಂತೆ. ವಿದ್ಯಮಾನ ತುಲಸುಕಮಾಲೋಕ್ಯಾತಿ ಇವ ಭೂತಲೆ ನ ಚಿಂತಯಸಿ ತತ್ವಂ ತ್ವಂ ತತ್ಕಥಂ ಪಾರಮೇಶ್ಯಸಿ ಅಂತ ಹೇಳಿ ಅವನಿಗೊಂದು ವೈರಾಗ್ಯ ಬರುವ ರೀತಿಯಲ್ಲಿ ಹೇಳ್ತದಂತೆ. ಅಂತೇಳಿದ್ರೆ, ಭೂಮಿಯ ಮೇಲೆ ಸಿಗುವ ಈ ಅತುಲವಾದ ಅದ್ಭುತವಾದ ಸುಖದಲ್ಲಿ ಮೈಮರೆತು ತತ್ವಚಿಂತನೆಯನ್ನೇ ಮರೆತು ಬಿಟ್ಟರೆ ನೀನು ಈ ಸಂಸಾರದಿಂದ ಹೇಗಪ್ಪ ಪಾರಾಗ್ತಿ ಅಂತ ಗಿಳಿ ಹೇಳ್ತದಂತೆ. ಅದು ಮತ್ತೆ 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 ಆ ಶ್ಲೋಕ ಹೇಳ್ತಾ ಇದೆ. ಈ ರಾಜನಿಗೆ ಬಹಳ ಆಶ್ಚರ್ಯ ಆಗ್ತದೆ. ಯಾರು ಗಿಳಿ, ಏನಿದು ಅಂತ ಆಮೇಲೆ ಮರೆಯಾಗಿಬಿಡ್ತು ಗಿಳಿ. ಅದೇ ಚಿಂತೆ ಮನೆ ಬಂದು ಕೂಡ್ತಾನೆ. ಹೆಂಡತಿ ಕೇಳ್ತಾಳೆ ಏನಾಯಿತು ಅಂತ. ಅವನಿಗೆ ಏನೂ ಗೊತ್ತಾಗಲ್ಲ, ಯಾಕೋ ಏನೋ ಸರಿ ಇಲ್ಲ ಅಂತೇಳಿ ಬಹಳ ಚಿಂತೆ ಇರಬೇಕಾದ್ರೆ ಕೊನೆಗೆ ವಾಲ್ಮೀಕಿ ಮಹರ್ಷಿಗಳು ಬರ್ತಾರಂತೆ. ಇಷ್ಟೆಲ್ಲ ಆದಕ್ಕೊಂದು ಕಾರಣ ಉಂಟು. ಏನಂತ ಹೇಳಿದರೆ, ನೀನು ಹಿಂದೆ ಒಬ್ಬ ಸುದೇವ ಎಂಬ ಹೆಸರಿನ ಬ್ರಾಹ್ಮಣನಾಗಿದ್ದೆ. ನಿನಗೆ ಗೌತಮಿ ಎಂಬಂಥ ಹೆಂಡತಿ ಇದ್ದರು. ನೀವಿಬ್ಬರು ತುಂಬ ಧಾರ್ಮಿಕರು, ಆದರೆ ನಿಮಗೆ ಮಕ್ಕಳಿರುವುದಿಲ್ಲ. ಅದಕ್ಕೆ ಭಗವಂತನನ್ನು ತುಂಬ ತಪಸ್ಸು ಮಾಡಿ ಅರ್ಚನೆ ಮಾಡ್ತೀವಿ. ಸಾಕ್ಷಾತ್ ಭಗವಂತ ಗರುಡಾರೂಢನಾಗಿ ಬಂದು ನಿಮಗೆ ದರ್ಶನ ಕೊಡ್ತಾನೆ. ಆವಾಗ ನೀವು ದೇವರನ್ನು ಪ್ರಾರ್ಥನೆ, ನಮಗೆ ಮಕ್ಕಳಾಗಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ಅದಕ್ಕೆ ಭಗವಂತ, ಇಲ್ಲಪ್ಪ ನಿನಗೆ ಈ ಜನ್ಮದಲ್ಲಿ ಆ ಯೋಗ ಇಲ್ಲ, ಅವರು ಮತ್ತೆ ನೋಡುವ ಅಂತ. ಆದರೆ ಗರುಡ, ದೇವರೇ ತುಂಬ ನಿನ್ನನ್ನು ತಪಸ್ಸು ಮಾಡಿದ್ದಾರೆ, ಒಂದು ವರ ಕೊಡು ನೀನು ಅಂತ ಹೇಳ್ತಾರೆ. ಸರಿ ಆಯಿತು, ಕೊಡ್ತೇನೆ, ಆದರೆ 12 ವರ್ಷ ನಿನ್ನ ಮಗ ಬಾವಿ ನೀರಲ್ಲಿ ಬಿದ್ದು ಸತ್ತು ಹೋಗ್ತಾನೆ ಅಂತ ಹೇಳಿಯೇ ಕೊಟ್ಟು ಹೋಗ್ತಾನಂತೆ. ಕೊನೆಗೆ ಇವನು ಒಂದು ದಿವಸ ಎಲ್ಲ ಕಾಡಿಗೆ ಹೋದಾಗ ಮಗ ತನ್ನ ಸ್ನೇಹಿತರ ಜೊತೆಯಲ್ಲಿ ಆಟ ಆಡಬೇಕಾದ್ರೆ ಬಾವಿಯಲ್ಲಿ ಈಜಬೇಕಾದ್ರೆ ಅಲ್ಲಿ ಮುಳುಗಿ ಸತ್ತು ಹೋಗ್ತಾನಂತೆ. ಬಹಳ ಬೇಸರ ಆಗಿಬಿಡ್ತದೆ ಈ ಸುದೇವನಿಗೆ. ಅವನು ಮಗನನ್ನು, ಅವನ ಗಂಡ ಹೆಂಡತಿ ಇಬ್ಬರು ಮಗನನ್ನು ಕರ್ಕೊಂಡು ಹೋಗಿ ಕಾಡಿನಲ್ಲಿ ಮಧ್ಯದಲ್ಲಿ ಇಟ್ಟು ಅವರು ಒಂದೇ ಸಮನೆ ಅಳ್ತಾ ಇರ್ತಾರಂತೆ. 1 ತಿಂಗಳು ಆ ನೀರಿನಲ್ಲಿಯೇ ಜೋರು ಮಳೆಯಂತೆ. ಮಳೆಯಲ್ಲಿ ನೆನೀತಾ ದೇವರನ್ನೇ ಸ್ತೋತ್ರ ಮಾಡ್ತಾ ಇರ್ತಾರಂತೆ. ದೇವರನ್ನು ಶೋಕದಿಂದ ಒಂದೇ ಸಮನೆ 1 ತಿಂಗಳು ದೇವರನ್ನು ಸ್ತೋತ್ರ ಮಾಡ್ತಾರಂತೆ, ಮಳೆ ನೀರಲ್ಲಿ ನೆನೀತಾ. ಕೊನೆಗೆ ಭಗವಂತ ಪ್ರತ್ಯಕ್ಷನಾಗ್ತಾನಂತೆ. ಹೇಳ್ತಾನಂತೆ, ನಿಮಗೆ ನಿಜವಾಗಲೂ ಈ ಮಗ ದಕ್ಕುವ ಯೋಗ ಇರಲಿಲ್ಲ, ಆದರೆ ನಿಮಗೊಂದು ಅದ್ಭುತವಾದಂಥ ಕೆಲಸ ಮಾಡಿದ್ರಿ. ನಿಮಗೆ ಗೊತ್ತಿಲ್ಲದೆ ಈ 1 ತಿಂಗಳು ಇದು ಅಧಿಕ ಮಾಸ. ಈ ಅಧಿಕ ಮಾಸದಲ್ಲಿ 1 ತಿಂಗಳು ಪೂರ್ತಿ ನೆನ್ಕೊಂಡು, ಅಂದರೆ ಸ್ನಾನ ಮಾಡ್ತಾ ಉಪವಾಸ, ಏನು ತಿಂದಿರಲಿಲ್ಲ ಅವರು, ಉಪವಾಸದಲ್ಲಿದ್ದು ನನ್ನ ಸ್ತೋತ್ರ ಮಾಡ್ತಾ ಇದ್ರಿ. ನೀವು ಗೊತ್ತಿಲ್ಲದೆ ಮಾಡಿದರೂ ಕೂಡ ಆ ಕಾಲ ಅಷ್ಟು ಅದ್ಭುತವಾದ ಕಾಲ ಇದು. ಈ ಅಧಿಕ ಮಾಸದಲ್ಲಿ ನೀವು ಪ್ರತಿನಿತ್ಯ ಸ್ನಾನವನ್ನು ಮಾಡ್ತಾ ಉಪವಾಸವನ್ನು ಮಾಡಿ ನನ್ನ ಸ್ತೋತ್ರ ಮಾಡಿದ್ದರಿಂದ ಸಾವಿರಾರು ವರ್ಷ ಕಾಲ ಬದುಕುವ ರೀತಿಯಲ್ಲಿ ನಿಮ್ಮ ಮಗನನ್ನು ಮತ್ತೆ ವಾಪಸ್ ಕೊಡ್ತೇನೆ ಅಂತ ಭಗವಂತ ಅವರಿಗೆ ಆ ಮಗನನ್ನು ವಾಪಸ್ಸು ಕೊಟ್ಟು ಹೋದಂತೆ. ಇದು ಅಧಿಕ ಮಾಸದಲ್ಲಿ, ಅಧಿಕ ಮಾಸವನ್ನು ಗೊತ್ತಿಲ್ಲ ತಿಳಿಯದೇ ಮಾಡಿದರೂ ಕೂಡ ಬರತಕ್ಕಂತಹ ಪುಣ್ಯ ಅಂತ. ಹೀಗೆ ಇನ್ನು ತಿಳಿದು ನಾವು ಅಧಿಕ ಮಾಸ ವ್ರತವನ್ನು ಆಚರಣೆ ಮಾಡಿದರೆ ಅದಕ್ಕೆ ಎಂತಹ ಪುಣ್ಯ ಬರಬಹುದು ಅಂತ ಶಾಸ್ತ್ರ ಹೇಳ್ತದೆ. ಹೀಗೆ ಇದೇ ತರಹ ತುಂಬ ಕಥೆಗಳು ಪುರಾಣದಲ್ಲಿ ಬರ್ತದೆ. ಒಬ್ಬ ತುಂಬ ಉದ್ಧಟನಾದ ಮಗ ಇದ್ದಂತೆ. ಆದರೂ ಅವನೊಮ್ಮೆ ತಮಾಷೆಗೆ ಅಧಿಕ ಮಾಸದ ನಾಟಕವನ್ನು ಮಾಡ್ತಾರಂತೆ. ಅಧಿಕ ಮಾಸದ ನಾಟಕದಲ್ಲಿ ಪಾತ್ರಧಾರಿಯಾಗಿ ಮಾಡಿ ಅದರಲ್ಲಿ ವಿಶೇಷವಾಗಿ ಸ್ತೋತ್ರ ಮಾಡಿದ್ದರಿಂದ ಅದರಿಂದ ಪುಣ್ಯವಂತವನಿಗೆ ಅಂತ. ಹೀಗೆ ನಾಟಕ ಮಾಡಿದರೂ ಕೂಡ ಆ ಪುಣ್ಯ ಎಂಬತಕ್ಕಂಥದ್ದು ಉಂಟೇ ಉಂಟಂದರೆ ಅಷ್ಟು ಪುಣ್ಯವನ್ನು ಕೊಡತಕ್ಕಂಥದ್ದು ಅಂತ ಹೇಳ್ತಾರೆ. ಹೀಗೆ ಅಧಿಕ ಮಾಸ ಎಂಬತಕ್ಕಂಥದ್ದು ಏನಿದೆ ಅದು ಬಹಳ ಪುಣ್ಯವನ್ನು ಕೊಡುವುದು. ಹಾಗಾಗಿ ನಾವು ಈ 1 ತಿಂಗಳ ಈ ಅಧಿಕ ಮಾಸದಲ್ಲಿ ಅಧಿಕ ಮಾಸದ ಮಾಹಾತ್ಮ್ಯವನ್ನು ಶ್ರವಣ ಮಾಡಬೇಕಂತೆ. ಶುತ್ವಾ ಧರ್ಮಂ ವಿಜಾನಾತಿ ಶುತ್ವಾ ಪಾಪಂ ಪರಿತ್ಯಜೇತ್ ಶುತ್ವಾ ನಿವರ್ತತೆ ಮೋಹ ಶುತ್ವಾ ಜ್ಞಾನಾಮೃತಂ ಲಭೇತ್. ಅಧಿಕ ಮಾಸದ ಈ ಮಹಾತ್ಮೆಯನ್ನು ಯಾರು ಕೇಳ್ತಾರೋ ಅವರಿಗೆ ಧರ್ಮದ ಬಗ್ಗೆ ಚಿಂತನೆ ಬೆಳೀತದಂತೆ.
ನಾನು ಧಾರ್ಮಿಕನಾಗಬೇಕೆಂಬ ಬುದ್ಧಿ ಬರ್ತದಂತೆ. ಆಮೇಲೆ ಸಕಲ ಪಾಪಗಳು ಪರಿಹಾರ ಆಗ್ತದಂತೆ. ಅವನ ಮೋಹ ಎಲ್ಲ ಪರಿಹಾರವಾಗಿ ಅವನಿಗೆ ಒಳ್ಳೆ ಜ್ಞಾನವೆಂಬ ಅಮೃತ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾರೆ. ಯತ್ರ ಸಂಕೀರ್ತತೆ ನಿತ್ಯಂ ಮಲಮಾಸ ಕಥಾನಕಂ ತತ್ರ ತೀರ್ಥಾನಿ ಸರ್ವಾಣಿ ತುಳಸ್ಯ ಸಹಿತೋ ಹರಿಹಿ. ಯಾರ ಮನೆಯಲ್ಲಿ ಅಧಿಕ ಮಾಸದ ಮಾಹಾತ್ಮ್ಯ ಶ್ರವಣ ಆಗ್ತಿರ್ತದೋ, ಪಠನ ಆಗ್ತಿರ್ತದೋ, ಅಲ್ಲಿ ಸಕಲ ತೀರ್ಥಗಳು ಬಂದು ನೆಲೆಸ್ತಾವಂತೆ. ತುಳಸಿ ಸಹಿತನಾಗಿ ಭಗವಂತ ಬಂದು ಅಲ್ಲಿ ಸನ್ನಿಹಿತನಾಗ್ತಾನೆ. ಶೃಣೋತಿ ನರೋ ರಾಜನ್ ಪಠತೆ ವಾಪಿ ಸರ್ವದಾ ಸ ಯಾತಿ ಪರಮಂ ಲೋಕಂ ಯತ್ರ ಯೋಗೀಶ್ವರೋ ಹರಿಹಿ. ಯಾರು ಈ ಅಧಿಕ ಮಾಸದ ಮಾಹಾತ್ಮ್ಯವನ್ನು ಕೇಳ್ತಾನೋ ಅಥವಾ ಹೇಳ್ತಾನೋ ಅವನು ಭಗವಂತನ ಸ್ಥಾನವಾದ ವೈಕುಂಠವನ್ನು ಹೊಂತಾನೆ. ಹೀಗೆ ಅಷ್ಟೇ ಅಲ್ಲ, ಈ ಅಧಿಕ ಮಾಸದ ಮಾಹಾತ್ಮ್ಯ ಶ್ರವಣ ಮಾಡಿದರೆ ಗಂಗಾದಿ ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡಿದಂತಹ ಫಲ ಬರ್ತದೆ ಅಂತ ಹೇಳ್ತಾರೆ. ಹೀಗೆ ನಾವು ಅನೇಕ ವಿಧವಾಗಿರತಕ್ಕಂತಹ ಪುಣ್ಯವನ್ನು, ಅನೇಕ ವಿಧವಾಗಿರತಕ್ಕಂಥ ಪಾಪಗಳನ್ನು ಪರಿಹಾರ ಮಾಡತಕ್ಕಂತಹ ಈ ಅಧಿಕ ಮಾಸ ಏನಿದೆ, ಈ ಅಧಿಕ ಮಾಸದಲ್ಲಿ ಯಾವುದೇ ಸಂಕೋಚ ಇಲ್ಲದೆ, ಯಾವುದೇ ವಿತ್ತ ಶಾಠ್ಯವನ್ನು ಮಾಡದೆ ನಾವು ಭಗವಂತನ ಆರಾಧನೆ, ವ್ರತ, ದಾನ, ತಪಸ್ಸು, ಯಜ್ಞ ಇತ್ಯಾದಿ ಎಲ್ಲವನ್ನು ಮಾಡಬೇಕು. ಯಾಕೆಂದರೆ ಭಗವಂತ ಕೊಟ್ಟಂತಹ ಈ ದಿನ ಮತ್ತೆ ಸಿಗುವುದಿಲ್ಲ. ಈ ಒಂದು ವರ್ಷದ ಅಧಿಕ ಮಾಸ ಹೋಯಿತು, ನೆಕ್ಸ್ಟ್ ಇನ್ನೊಮ್ಮೆ 3 ವರ್ಷ ಬಿಟ್ಟು ಬರಬಹುದು. ಆದರೆ ಈ ಹಿಂದಿನ ಅಧಿಕ ಮಾಸ ಹೋಯ್ತಲ್ವ, ನಮ್ಮ ಜೀವನದಲ್ಲಿ ಸಿಗುವಂತಹ ಅಧಿಕ ಮಾಸಗಳು ಎಷ್ಟು ಸಿಗಬಹುದು? ಸಿಕ್ಕಿದಾಗೆ ಅಷ್ಟೂ ಅಧಿಕ ಮಾಸವನ್ನು ನಾವು ಸಾರ್ಥಕ ಮಾಡಿಕೊಂಡೇವಂತಾದರೆ ಆವಾಗ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ. ಆದ್ದರಿಂದ ಸಿಕ್ಕಿದಂತಹ ಈ ಒಂದು ಅವಕಾಶವನ್ನು ನಾವು ಬಿಟ್ಟುಕೊಟ್ಟೇವಂತಾರೆ ನಮ್ಮಂತಹ ಮೂರ್ಖರಿಲ್ಲ ಅಂತೆ. ಯಾಕೆಂದರೆ ಒಂದು ಮಾತು ಬರ್ತದೆ, ಅಸ್ಥಿರೇಣ ಶರೀರೇಣ ಅಸ್ಥಿರೇಣ ಧನೇನ ಚ ಯೋರ್ಜಯೇ ಸ್ಥಿರಂ ಧರ್ಮಂ ಸ ಏಕೋ ಬುದ್ಧಿಮಾನ್ ನರಃ. ಅಸ್ಥಿರವಾದಂತಹ ಈ ದೇಹ ಇದು ಯಾವತ್ತೂ ಬಿದ್ದು ಹೋಗುವಂಥದ್ದು. ನಮ್ಮಲ್ಲಿರುವ ಸಂಪತ್ತು ಅಸ್ಥಿರ. ಬುದ್ಧಿವಂತ ಏನು ಮಾಡ್ತಾನೆ ಅಂದರೆ ಅಸ್ಥಿರವಾದಂಥ ಈ ದೇಹದಿಂದಲೇ, ಅಸ್ಥಿರವಾದಂಥ ಈ ಸಂಪತ್ತಿನಿಂದಲೇ ಸ್ಥಿರವಾದ ಧರ್ಮವನ್ನು ಸಂಪಾದನೆ ಮಾಡ್ತಾನಂತೆ. ಹಾಗಾಗಿ ದೇವರು ನಮಗೆ ಇಂದ್ರಿಯಗಳನ್ನು ಗಟ್ಟಿಮುಟ್ಟಾಗಿ ಇಟ್ಟಾಗ ಯಾವಸ್ವಸ್ಥಮಿದಂ ಪಿಂಡಂ ನಿರುಜಂ ಕರುಣಾನ್ವಿತಂ ತಾವತ್ ಕುರುಷ್ವ ಆತ್ಮಹಿತಂ ಪಶ್ಚಾತ್ತಾಪೇನ ತಪ್ಯತೆ ಅಂತ ಆಚಾರ್ಯರು ಸ್ಪಷ್ಟವಾಗಿ ನಮಗೆ ಆಜ್ಞೆ ಮಾಡಿದ್ದಾರೆ. ಅದಕ್ಕೋಸ್ಕರ ಕೈಕಾಲುಗಳು ಗಟ್ಟಿಯಾಗಿರುವಾಗ ಇಂತಹ ವಿಶಿಷ್ಟವಾದ ಉಪವಾಸ ವ್ರತಗಳನ್ನು ನಾವು ಮಾಡಿದಾಗ ನಮ್ಮ ಮನುಷ್ಯ ದೇಹ, ಮನುಷ್ಯ ಜನ್ಮ ಏನಿದೆ ಅದು ಸಾರ್ಥಕ ಆಗ್ತದೆ. ಮುಂದಿನ ಜನ್ಮ ಶುಚೀನಾಂ ಶ್ರೀಮತಾಂ ಗೇಹಿ ಯೋಗಭ್ರಷ್ಟೋಪಿ ಜಾಯತೆ ಅಂತ ಹೇಳಿದಾಗೆ ಒಳ್ಳೆಯ ಸಂಸ್ಕಾರವಂತರ ಮನೆಯಲ್ಲಿಯೇ ನಮಗೆ ಜನ್ಮ ಸಿಗುವ ಹಾಗೆ ಭಗವಂತ ಮಾಡ್ತಾನೆ. ಇನ್ನೂ ಅಧಿಕವಾದ ಸಾಧನೆ ಮಾಡುವ ಹಾಗೆ ಮಾಡಿ ನಮ್ಮನ್ನು ಪೂರ್ಣವಾದಂತಹ ಅವನ ಸನ್ನಿಧಾನಕ್ಕೆ ಬರುವ ರೀತಿಯಲ್ಲಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಇದು ಅಧಿಕ ಮಾಸದ ಒಂದು ವಿಶಿಷ್ಟವಾದ ಫಲ. ಹಾಗಾಗಿ ಈ ಅಧಿಕ ಮಾಸದ ಮಾಹಾತ್ಮ್ಯವನ್ನು ಎಲ್ಲರೂ ಶ್ರವಣ ಮಾಡೋಣ. ಈ ಸಂದರ್ಭದಲ್ಲಿ ಅಧಿಕ ಮಾಸದ ಈ ಮಾಹಾತ್ಮ್ಯ ಏನಿದೆ ಇದರ ಒಂದು ಪ್ರವಚನವನ್ನು ಮುಮುಕ್ಷು ಎಂಬಂತಹ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡಿದ್ದಾರೆ. ತುಂಬ ಅವರು ಯಾವುದೇ ಆಸೆ ಇಲ್ಲದೇನೆ ಎಲ್ಲರಿಗೂ ಒಂದು ಮೋಕ್ಷ ಪ್ರಾಪ್ತಿಯಾದ ಜ್ಞಾನವನ್ನು ಬರಬೇಕೆಂಬ ದೃಷ್ಟಿಯಿಂದ ಜ್ಞಾನ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ಬಹುದೊಡ್ಡ ಒಂದು ಪುಣ್ಯ. ಬೇರೆ ಯಾವ ಕಾರ್ಯವನ್ನು ಮಾಡಿದರೂ ಇಷ್ಟು ಪುಣ್ಯ ಇಲ್ಲ. ಜ್ಞಾನ ಕಾರ್ಯ ಏನಿದೆ ಅದು ಅತ್ಯಂತ ಪುಣ್ಯವನ್ನು ಕೊಡತಕ್ಕಂಥ ಕಾರ್ಯ. ಅವರು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಆ ಅಧಿಕ ಮಾಸ ನಿಯಾಮಕನಾದ ಆ ಪುರುಷೋತ್ತಮನ ಪೂರ್ಣಾನುಗ್ರಹ ಆಗಲಿ, ಎಲ್ಲ ಶ್ರೋತೃ ಭಕ್ತವೃಂದದವರೆಗೂ ಆ ಪುರುಷೋತ್ತಮನ ಪೂರ್ಣಾನುಗ್ರಹ ಆಗಲಿ ಅಂತ ಹೇಳ್ತಾ ಈ ಪ್ರವಚನವನ್ನು ಮುಗಿಸ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.